ಚಟುವಟಿಕೆಗಳೆಲ್ಲ ಆಗಿದ್ದಾವೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಜಾಸ್ತಿ ಒತ್ತು ಕೊಟ್ಟು ಮೊದಲು 3 ತಿಂಗಳೆಲ್ಲ ಇಲ್ಲಿ ಪರಿಸ್ಥಿತಿ ಸ್ಟಡಿ ಮಾಡಿದ್ಮೇಲೆ ಎಲ್ಲಾ ಪ್ರಾಧ್ಯಾಪಕರಿಗೆ ರಿಸರ್ಚ್ ಓರಿಯೆಂಟೆಡ್ ಆಗಬೇಕು, ಸೊಸೈಟಿ ಕಡೆಗೆ ಹೋಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಹೇಳುವಾಗ ಸುಮಾರು ಪ್ರೊಫೆಸರ್ಗಳು ನಮ್ಮ ರಿಸರ್ಚ್ ಪ್ರಾಜೆಕ್ಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ರು. ಒಂದೊಂದಾಗಿ ಎಲ್ಲ ಸ್ಯಾಂಕ್ಷನ್ ಆಗಿ ಬರ್ತಾ ಇದಾವೆ. ಆ ವಿಷಯವನ್ನು ತಮ್ಗೆಲ್ಲ ತಿಳಿಸ್ಲಿಕ್ಕೆ ಇವತ್ತು ನಾನು ಕರೆದಿರೋದು. ಮೊದಲನೇದಾಗಿ ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಗವರ್ಮೆಂಟ್ ಆಫ್ ಕರ್ನಾಟಕ ದೇವರಾಜರ್ಸ್ ಸಂಶೋಧನಾ ಸಂಸ್ಥೆ ಇವರಿಂದ ಈ ಹಿಂದುಳಿದ ವರ್ಗಗಳು ಅಂದ್ರೆ ಅಲೆಮಾರಿ ಜನಾಂಗದ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಕಳೆದ ವರ್ಷ ಒಂದು ಪ್ರಾಜೆಕ್ಟ್ ನಮ್ಮ ಪ್ರೊಫೆಸರ್ ಬಸವನಗೌಡರಿಗೆ ಸಿಕ್ಕಿತ್ತು. ಅದು ನದಾಫ್ ಮತ್ತು ಪಿಂಜಾರ್ ಕಮ್ಯುನಿಟಿ ಇದರ ಬಗ್ಗೆ ಇದರದ ಕುಲಶಾಸ್ತ್ರೀಯ ಅಧ್ಯಯನ ಅಂದ್ರೆ ಎಥನೋಗ್ರಾಫಿಕ್ ಸ್ಟಡಿ ಮಾಡ್ಲಿಕ್ಕೆ ಅವರು 1 ವರ್ಷ ಅವ್ರಿಗೆ ಟೈಮ್ ಕೊಟ್ಟಿದ್ರು. ಬಸವನಗೌಡರವರು ಸುಮಾರು 21 ಲಕ್ಷ ಜನ ಅಂದ್ರೆ 5800 ಸ್ಯಾಂಪಲ್ ಸೈಜ್ ತಗೊಂಡು ಅದನ್ನು ಸ್ಟಡಿ ಮಾಡಿ ತಮ್ಮ ಫೈಂಡಿಂಗ್ಸ್ ಅನ್ನು ಕೊಟ್ಟಿದ್ದಾರೆ. 11 ತಿಂಗಳಲ್ಲಿ ಮುಗಿಸಿದ್ದಾರೆ. ಅದು 12 ತಿಂಗಳು ಕೊಟ್ಟಿದ್ರು ಕೂಡ 11 ತಿಂಗಳಲ್ಲಿ ಮುಗಿಸಿ ಇವತ್ತು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ತಾ ಇದ್ದಾರೆ. ವಿಶ್ವವಿದ್ಯಾಲಯ ಮೂಲಕ ಇದು ನಮ್ಮ ಸರ್ಕಾರಕ್ಕೆ ರಿಪೋರ್ಟ್ ಸಬ್ಮಿಟ್ ಆಗ್ತದೆ. ಆ ಕಮ್ಯುನಿಟಿಗೆ ಅವರ ಸೋಷಿಯಲ್ ಅಪ್ಲಿಫ್ಮೆಂಟ್ ಗೆ ಏನ್ ಮಾಡಬೇಕು, ಅವರ ಬೆಳವಣಿಗೆಗಾಗ್ಲಿ, ಅವರ ಎಜುಕೇಶನ್ ಬ್ಯಾಕ್ವರ್ಡ್ನೆಸ್ ಗಾಗ್ಲಿ, ಮತ್ತು ಅವ್ರ ರಿಪ್ರೆಸೆಂಟೇಷನ್ ಇನ್ ದಿ ಸೊಸೈಟಿ ಅದ್ರ ಬಗ್ಗೆ ಅವ್ರ ಫೈಂಡಿಂಗ್ಸ್ ಅನ್ನು ಕೊಟ್ಟು ಸರ್ಕಾರಕ್ಕೆ ನಾವು ಕಳಿಸ್ತಾ ಇದ್ದೇವೆ. ಆ ವಿಷಯ